ನಮಸ್ಕಾರ. ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 6. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸತಕ್ಕದ್ದು. ಮನೆಯ ಮುಂದೆ ಟ್ಯಾಕ್ಸಿ ನಿಂತಾಗ ಸೀತಾಬಾಯಿಯವರು ಪೋರ್ಟಿಕೋ ಒಳಗೆ ಬಂದು ನಿಂತಿದ್ದರು. ಹಿಂದಿನಿಂದ ಬಿಂದೂರಾಯರು ಬಂದು ನಿಂತರು. ಸೀತಾಬಾಯಿಯವರು, ಬನ್ರಿ ಬನ್ರಿ, ಭಾಳ ತ್ರಾಸಾತ್ರೇನೋ ಬರೋದ್ರಾಗ ಎಂದರು, ಎಲ್ಲರನ್ನೂ ಸೇರಿಸಿ ಕೇಳಿದಂತೆ. ಉತ್ತರ ಕೊಟ್ಟದ್ದು ರುಕ್ಮಿಣಿಬಾಯಿ. ಕಾರ್ನಾಗ ಬರೋದ್ರಾಗೆ ತ್ರಾಸೆಂಥದ್ದು ತೆಗೀರಿ ವೈನಿ, ಗಾಳೀಲಿ ಹಾರು ಬಂದಂಗೆ ಬಂತು ಟ್ಯಾಕ್ಸಿ. ಜವಾನ ಬಂದು ಇದ್ದದ್ದು ಒಂದೆರಡು ಸೂಟಿಕೇಸುಗಳನ್ನು ಕೆಳಗಿಳಿಸಿ ಒಳಗೆ ತೆಗೆದುಕೊಂಡು ಹೋದ. ಸುಬ್ಬಣ್ಣಾಚಾರ್ರು ತುಂಗಾಬಾಯಿಯ ಭವ್ಯವಾದ ಬಂಗಲೆ, ಆ ವಿಸ್ತಾರವಾದ ತೋಟ ನೋಡಿ ದಂಗು ಬಡಿದು ಹೋದರು. ನಿಜವಾಗಿಯೂ ನಮ್ಮ ಬೃಂದ ಈ ಮನೆ ಸೇರುವಳೆ, ಈ ಸಕಲ ಸಂಪತ್ತಿಗೂ ಒಡತಿಯಾಗುವಳೆ. ಆ ದಂಪತಿಗಳಿಗೆ ಕೆಲವು ಗಳಿಗೆ ಮೆದುಳು ಮರಗಟ್ಟಿ ಹೋಯಿತು. ಅದರಲ್ಲಿ ರುದ್ರ ಗಾಂಭೀರ್ಯದಲ್ಲಿದ್ದಳು ಬೃಂದ ಮಾತ್ರ. ಅವಳು ಸುತ್ತೆಲ್ಲ ಒಂದು ಬಾರಿ ಕಣ್ಣಾಡಿಸಿ ನಿಧಾನವಾಗಿ ಮೆಟ್ಟಿಲೇರಿದಳು. ನಿಜವೆಂದರೆ ಅವಳ ಎದೆ ದಡಗುಟ್ಟುತ್ತಿತ್ತು. ನಾನು ತಪ್ಪು ಮಾಡಿದೆನೆ ಎಂದು ಅವಳ ಅಂತರಂಗ ತನಗೆ ತಾನೇ ಪ್ರಶ್ನೆ ಕೇಳಿಕೊಂಡಿರಬಹುದು. ಬಾಗಿಲಲ್ಲಿ ನಿಂತ ಬಿಂದೂರಾಯರು ಸ್ವಾಭಾವಿಕ ಮಾತಿನಲ್ಲಿ ಯೋಗಕ್ಷೇಮ ವಿಚಾರಿಸಿದರು. ಬರ್ರಿ ಸುಬ್ಬಣ್ಣಾಚಾರ, ಮತ್ತೆಲ್ಲ ನೆಟ್ಟಗಷ್ಟೆ. ಸುಬ್ಬಣ್ಣಾಚಾರು ಯಾಂತ್ರಿಕವಾಗಿ ಬಾಯಿ ಕಿರಿದು ಕರಜೋಡಿಸಿದರು. ಆಚಾರನ್ನ ಒಳಗೆ ಕರೆದೊಯ್ಪ ಬಾಪೋ ಎಂದರು ಬಿಂದೂರಾಯರು ರುಕ್ಮಿಣಿಬಾಯಿಯ ಗಂಡನನ್ನುದ್ದೇಶಿಸಿ. ಬಲ್ಗಾಲ್ ಮೊದಲು ಒಳಗಿಟ್ಟು ಬಾವಾ ಎಂದು ಸೀತಾಬಾಯಿ ಬೃಂದಾಳ ಬೆನ್ನು ಸವರಿದರು. ಬೃಂದ ನಿಧಾನವಾಗಿ ಬಲಗಾಲು ಒಳಗಿಟ್ಟಳು. ಒಂದು ಗಳಿಗೆ ಅವಳ ಹೃದಯವೇ ಬಿರಿದು ಆಸ್ಫೋಟವಾಗುವಂತಾಯಿತು. ಅದು ಹೇಗೋ ತಡೆದುಕೊಂಡಳು. ಅವರ ಮನೆಯ ಪಮ್ಮಾರಿ ನಾಯಿಗಳು ಒಂದೇ ಬಾರಿಗೆ 2 ಜೋಡಿಯಾಗಿ ಬಂದು ಸುಸ್ವರದಲ್ಲಿ ಬಗುಳಿದವು. ಬೃಂದ ಅವುಗಳ ಕಡೆಗೆ ನೋಡಿದಳು. ಮೈ ತುಂಬ ಸೋಪಿನ ನೊರೆಯಂತಹ ಬಿಳಿಯ ರಾಶಿ ಕೂದಲುಳ್ಳ ಆ ನಾಯಿಗಳು ಬೆಳದಿಂಗಳಿನಂತೆ ಕಣ್ಣು ಕೋರೈಸಿದವು. ನೇರಳೆಯ ಹಣ್ಣಿನಂತಹ ನೀಲಿಯ ಕಣ್ಣುಗಳನ್ನೆತ್ತಿ ಹೊಸ ಅತಿಥಿಗಳನ್ನು ಪರೀಕ್ಷಿಸಿದವು. ಸೀತಾಬಾಯಿಯವರು ಮಕ್ಕಳಿಗೆ ಹೇಳುವಂತೆ ಅವುಗಳಿಗೆ ಹೇಳಿದರು. ಹೋಗ್ರ ಒಳಗ, ಬೃಂದ ಇನ್ನು ನಮ್ಮಾಕಿ, ಯಾಕೆ ಬೊಗಳ್ತೀರಿ? ಅವರು ಹೇಳಿದ ಮಾತು ಅರ್ಥವಾದಂತೆ ಅವುಗಳು ಎಲ್ಲರನ್ನು ಬಿಟ್ಟು ಬೃಂದಾಳ ಕಾಲಬುಡದಲ್ಲಿ ಬಂದು ಅವಳ ಪಾದಗಳನ್ನು ನೆಕ್ಕಿ ಸೀರೆಯ ನೆರಿಯನ್ನು ಮೋಸಿ ಪರಿಚಯ ಮಾಡಿಕೊಂಡವು. ಬೃಂದ ತುಸು ಹಿಂದೆ ಸರಿದಳು. ತಮ್ಮ ಮನೆಯಂತೆ ಇವರ ಮನೆಯಲ್ಲೂ ಮಡಿಯ ಅವಾಂತರ ಇದ್ದರೂ ಇರಬಹುದು ಎಂದು. ಅವಳ ಮನದಲ್ಲಿ ಆ ಯೋಚನೆ ಸುಳಿಯುವಾಗಲೇ ಅದನ್ನು ಕಂಡುಕೊಂಡವರಂತೆ ಸೀತಾಬಾಯಿಯವರು ಅಂದರು. ನಮ್ಮ ಮನೇಲಿ ನನ್ನೊಬ್ಬಾಕಿಗ ಕಣವ ಮಡಿ ಹುಡಿ ಅವಾಂತರ, ಬಾಕಿಯೋರ್ಗೆ ಎಂಥದೂ ಇಲ್ಲ, ಆದರೂ ನಮಗಿಂತ ಶುದ್ಧ ಅವುಗಳು. ಬೃಂದ ಆ ಗಳಿಗೆಗೆ ಮನದ ಗೊಂದಲವನ್ನು ಮರೆತು ಆ ಪ್ರಾಮಾಣಿಕ ಜೀವಿಗಳನ್ನು ನೋಡಿದಳು ಮತ್ತು ಅವಳ ಕಣ್ಣುಗಳು ಆ ವಿಶಾಲ ಹಜಾರದ ಸುತ್ತಲೂ ಒಮ್ಮೆ ಗೂಲಾಡಿತು. ಎಲ್ಲೆಲ್ಲಿಯೂ ವೈವಿಧ್ಯಮಯ ಅಲಂಕಾರ. ಸುತ್ತಲೂ ಕಂಡ 4 ಎತ್ತರದ ಬಾಗಿಲುಗಳಿಗೂ ಬಗೆಬಗೆಯ ಕರ್ಟನ್ಗಳು ಇಳಿಬಿದ್ದು ನಿಧಾನವಾಗಿ ಓಲಾಡುತ್ತಿವೆ. ಬಗೆಬಗೆಯ ಫರ್ನಿಚರ್ಗಳು ಹಜಾರದ ತುಂಬ ಜೋಡಿಸಿವೆ. ಸುತ್ತಲೂ ನೋಡಿದ ಬೃಂದಾಳ ಕಣ್ಣುಗಳು ಆಶ್ಚರ್ಯ ಪಡುವುದಕ್ಕೆ ಬದಲಾಗಿ ನಿರಾಶೆ ಹೊಂದಿದಂತೆ ಕಂಡವು. ಮತ್ತೆ ಅವಳು ಯೋಚಿಸುವುದಕ್ಕೆ ಆಸ್ಪದವೇ ಇರಲಿಲ್ಲ. ಇಷ್ಟು ದೊಡ್ಡ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಅಡಗಿದ್ದಾರೋ ಎಂದುಕೊಂಡಳು ಮನದಲ್ಲಿ. ಅವಳ ಕಣ್ಣುಗಳು ತನ್ನ ಭಾವಿ ಪತಿ ವಸಂತ ಮಾಧವನನ್ನು ಹುಡುಕುತ್ತಿವೆ ಎಂದು ಸೂಕ್ಷ್ಮವಾಗಿ ಅರಿತ ರುಕ್ಮಿಣಿಬಾಯಿ ಮನದಲ್ಲಿ ನಕ್ಕು, ಭಾರವ ಬೃಂದ, ಮೊದಲು ಕಾಲು ತೊಳೆದು ಬರುವಂತ್ರಿ, ಬನ್ರಿ ತುಂಗಬಾಯಾರ ಎಂದು ಬಚ್ಚಲು ಮನೆಗೆ ಕರೆದೊಯ್ದಳು. ಕಾಲು ತೊಳೆದು ಬಂದು ಎಲ್ಲರಿಗೂ ಒಳ್ಳೆಯ ಕಾಫಿಯಾದ ನಂತರ ಸೀತಾಬಾಯಿಯವರು ಅವರಿಗೆಯೇ ಒಂದು ಪ್ರತ್ಯೇಕ ರೂಮು ತೋರಿಸಿದರು. ಅಲ್ಲಿ ನೆಲಕ್ಕೆ ಹಾಸಿದ ರತ್ನಗಾದಿಯ ಮೇಲೆ ಕಾಲಿಡಲು ಅನುಮಾನಿಸಿದರು ಸುಬ್ಬಣ್ಣಾಚಾರ್ಯರು. ಬಣ್ಣ ಬಣ್ಣಗಳಲ್ಲಿ ಹೊಳೆಯುವ ಜಪಾನಿ ರೇಷ್ಮೆಯ ರತ್ನಗಾದಿಯನ್ನು ತುಳಿದು ಕೊಳೆ ಮಾಡುವುದೇ ಅನ್ನಿಸಿತು ಅವರಿಗೆ. ಅಲ್ಲಿ ಒಂದಲ್ಲ 3 ಮಂಚ, 4 ಕುರ್ಚಿಗಳು, ಸೊಳ್ಳೆ ಪರದೆ, ಡ್ರೆಸ್ಸಿಂಗ್ ಟೇಬಲ್, ವಿಸ್ತಾರವಾದ ಕನ್ನಡಿ. ಅನೇಕ ಶ್ರೀಮಂತರ ಮನೆಗಳಲ್ಲಿ ಇವುಗಳನ್ನೆಲ್ಲ ಅವರು ನೋಡಿದ್ದರೂ ಈಗ ಅವುಗಳ ಮೇಲೆ ಕುಳಿತುಕೊಳ್ಳುವುದೆಂದರೆ ಅವರಿಗೆ ಏನೋ ಮುಜುಗರ. ಒಂದಾನೊಂದು ಕಾಲದಲ್ಲಿ ಅವರು ಚೆನ್ನಾಗಿ ಬದುಕಿದ್ದ ಕಾಲದಲ್ಲಿ ಅವರ ಮನೆಯಲ್ಲಿಯೂ ಹಳೆಯ ಕಾಲದ ದೊಡ್ಡ ದೊಡ್ಡ ಮಂಚಗಳು, ಬೀರು, ಕುರ್ಚಿಗಳು ಇದ್ದವು. ಅದೆಲ್ಲ ಬೃಂದ ಹುಟ್ಟುವುದಕ್ಕೆ ಮುನ್ನ ಎನ್ನಬಹುದು. ಹೊಲ ಮನೆಗಳಿಂದ ನೆಮ್ಮದಿವಂತರಾಗಿದ್ದವರು, ಗೌರವದಲ್ಲಿ ಬಾಳಿ ಬದುಕಿದವರು. ಗ್ರಹಚಾರದ ಕಾಲವಿದು. ಬರುತ್ತಾ ಎಲ್ಲ ಕರಗಿ ಹೋಗಿ ಕೊನೆಗೆ ದಾಯಾದಿಗಳಿಂದ ಹೀಯಾಳಿಸಿಕೊಂಡು ನಿರ್ಗತಿಕರಾಗಿ ಊರು ಬಿಟ್ಟವರು. ಈಗ ಬಡತನವೇ ಶಾಶ್ವತವಾಗಿತ್ತು. ಇದೀಗ ಸೀತಾಬಾಯಿಯವರ ಮನೆ ಅವರ ಕಣ್ಣಿಗೆ ಹೊಸ ಲೋಕವಾಗಿತ್ತು. ಅವರು ಅಲ್ಲಿ ಕುಳಿತಿರಲಾಗದೆ ಒಳಗೆ ಹೋಗಿ ಊಟದ ಮನೆಯಲ್ಲಿ ಕುಳಿತು ಬಿಟ್ಟರು. ಬೃಂದ ಏಕಾಂಗಿಯಾಗಿ ರೂಮಿನಲ್ಲಿ ಉಳಿದಳು.
ಒಳಗೆ ಬಂದ ರುಕ್ಮಿಣಿಬಾಯಿ, 2 ಗಳಿಗೆ ಸುಧಾರಿಸ್ಕೋ ಬೃಂದ, 10 ಗಳಿಗೆ ಬಿಟ್ಟು ಊಟ ಮಾಡೋಣಂತ ಅಂದರು. ಅದೇಕೆಂದು ತಿಳಿಯದು ಬೃಂದಾಗೆ. ಇಲ್ಲದ ದುಃಖ ಒತ್ತರಿಸಿಕೊಂಡು ಬಂದಿತು. ಅವಳು ದೀನವಾಗಿ ಕಣ್ಣು ತುಂಬಿ ಅವರ ಮುಖ ನೋಡಿದಳು. ಯಾಕವ್ವ ಕೂಸು ಎಂದರು ಬಹು ಮೆಲ್ಲಗೆ. ಅವಳು ತಡೆಯಲಾರದೆ ಹೋದಳು. ರುಕ್ಮಿಣಿಬಾಯಿಯ ಭುಜದ ಮೇಲೆ ಮುಖ ಬಿಟ್ಟು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಳು. ಆಕೆಗಾದರೂ ಕೊರಳು ಬಿಗಿದಿತ್ತು. ಪಿಸು ಮಾತಿನಲ್ಲಿ ಅಂದರು, ಅಳಬಾರ್ದು ಬೃಂದ. ಅಲ್ಲಿ ಮನಸ್ಸು ಗಟ್ಟಿ ಮಾಡಿ ಬಂದು ಇಲ್ಲತ್ರ ಅಣ್ಣ ವೈನಿ ಏನು ಅಂದ್ಕೊಂಡಾರವ್ವ? ನಿನ್ನ ತಂದೆ ತಾಯಿನೂ ನೊಂದ್ಕೋತಾರ. ಮಾಡ್ಕೊತೀನಂತ ನೀನೇ ಅಂದಿ ಮೊದಲು. ಹಂಗ ನಿನಗೆ ಬ್ಯಾಡ ಅನ್ಸಿದ್ರ ಈಗಲೇ ಹೇಳ್ಬಿಡು ಬೃಂದ. ನಿನ್ನ ಸಂಕಟ ನನಗೂ ತಿಳಿತದ. ಬ್ಯಾಡಂದ್ರ ನಿಲ್ಲಿಸ್ಬಿಡೋಣ. ಏನಂತೀಯವ್ವ? ಬೃಂದ ದುಃಖವನ್ನು ತಡೆದಳು. ಇಲ್ಲ ಬಾಯಾರ, ನನಗ ಬ್ಯಾಡ ಅನಿಸಿಲ್ಲ. ಯಾಕೋ ತಿಳಿದು ಸುಮ್ಗ ದುಃಖ ಬರ್ತದ. ಏನು ಮಾಡಲಿ? ತಮ್ಮ ಸೆರಗಿನಿಂದ ಅವಳ ಮುಖ ಒರೆಸಿದರು ರುಕ್ಮಿಣಿಬಾಯಿ. ನೀನು ಈ ಮನಿ ಲಕ್ಷ್ಮೀದೇವಿ ಇದ್ದಂಗ ನಗ್ನಗ್ತಾ ಇರು ನನ್ನವ್ವ. ಈಗ ಊಟಕ್ಕೆ ಕರೀತಾರ. ಈಗ ಇಲ್ಲೇ ವಾಶ್ ಬೇಸನ್ನದ, ಚೆಂದಾಗಿ ಮುಖ ತೊಳೆದು ಕುಂಕುಮ ಹಚ್ಕೊ. ಬೃಂದ ಪಕ್ಕದಲ್ಲಿಯೇ ಇದ್ದ ಬಾತ್ರೂಮಿಗೆ ಹೋಗಿ ಚೆನ್ನಾಗಿ ತಣ್ಣೀರಿನಲ್ಲಿ ಮುಖ ತೊಳೆದು ಹೊರಬರುವುದರಲ್ಲಿ ರುಕ್ಮಿಣಿಬಾಯಿ ಊಟದ ಮನೆಗೆ ಹೊರಟು ಹೋಗಿದ್ದರು. ಬೃಂದ ಅಲ್ಲಿಯೇ ಇದ್ದ ಪೌಡರನ್ನು ಸ್ವಲ್ಪ ಹಗುರವಾಗಿ ಲೇಪಿಸಿಕೊಂಡಳು. ಕುಂಕುಮವಿಟ್ಟು ಜಡೆ ಹೆಣೆದುಕೊಂಡಳು. ಮನೆಯಲ್ಲಾದರೆ ಒಂದು ಪೌಡರ್ ಡಬ್ಬ ತರೋಣವೆಂದರೆ 5 ಜನ ಹುಡುಗರು ಕಿತ್ತಾಡುತ್ತಾರೆ. ಅಲ್ಲದೆ ಮನೆಯ ತಾಪತ್ರಯಗಳಲ್ಲಿ ಅದಕ್ಕೆಲ್ಲ ಹಣ ಸುರಿಯಲು ಮನವೂ ಇಲ್ಲ. ಹೀಗಾಗಿ ಅವಳು ಈ ಅಲಂಕಾರ ಸಾಧನಗಳಿಂದ ದೂರವಾಗಿದ್ದಳು. ಈಚೀಚೆಗಂತೂ ತಂದೆ ತಾಯಿಯರ ಒದ್ದಾಟ ನೋಡಿ ಅವಳಿಗೆ ಬಹಳ ಬೇಸರವೆನಿಸುತ್ತಿತ್ತು. ಆ ಮನೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಅದೇ ಪ್ರಸಾಧನಗಳಿವೆ. ಇಲ್ಲಿ ಇರುವ ಹೆಂಗಸರೆಂದರೆ ಸೀತಾಬಾಯಿಯವರೊಬ್ಬರೇ. ಬಹುಶಃ ಹೆಣ್ಣು ಮಕ್ಕಳು ಆಗಾಗ್ಗೆ ಬರುತ್ತಿರಬಹುದು. ಅವರಿಗೆಲ್ಲ ಮಕ್ಕಳಿದ್ದಾರೆ. ಇನ್ನು ತನ್ನ ಗಂಡನಾಗುವ ಪ್ರಾಣಿ ಎಲ್ಲಿ ಅಡಗಿ ಕುಳಿತಿದ್ದಾರೋ. ಅವರಾದರೆ ತಾನೇ ಒಂದೇ ಬಾರಿಗೆ ನಮಗೆ ಹೇಗೆ ಮುಖ ತೋರಿಸುತ್ತಾರೆ. ಬಹಳ ಒಳ್ಳೆಯವರೆಂದು ಇವರೆಲ್ಲ ಹೇಳಿಕೊಳ್ಳುತ್ತಿದ್ದಾರೆ. ಅವರವರ ಪದಾರ್ಥವನ್ನು ಅವರು ಹೊಗಳಿಕೊಳ್ಳಲೇಬೇಕಷ್ಟೆ. ಹೇಳಿ ಕೇಳಿ ಶ್ರೀಮಂತರು, ಆಮೇಲೆ ಏರ್ ಪೈಲಟ್ ಆಗಿದ್ದವರು. ಮನುಷ್ಯನ ಗುಣ ಇದ್ದು ನೋಡು, ಬಾವಿಯ ಆಳ ಇಳಿದು ನೋಡು ಅಂತ. ಯಾರ್ಯಾರ ಸ್ವಭಾವ ಹೇಗಿದೆಯೋ ಯಾರಿಗೆ ತಾನೇ ಗೊತ್ತಿದೆ. ಆದರೆ ಬೃಂದ ಮನಸ್ಸು ಕಲ್ಲು ಮಾಡಿಯೇ ಇಲ್ಲಿಗೆ ಬಂದಿದ್ದಳು. ಹೇಗಾದರೂ ಮಾಡಿ ತನ್ನ ತಂದೆ ತಾಯಿಗಳ ಈ ವನವಾಸವನ್ನು ತಪ್ಪಿಸಬೇಕು. ಎಂತಹ ಕಠಿಣ ಪ್ರಸಂಗಗಳಲ್ಲೂ ಕುರಿಯಂತೆ ತಲೆಬಾಗುವ ಸ್ವಭಾವದ ತಂದೆಯನ್ನು ಈ ನಿತ್ಯ ಜಂಜಾಟದಿಂದ ಪಾರು ಮಾಡಬೇಕು. ಈ ಇಳಿ ವಯಸ್ಸಿನಲ್ಲಿ ಅವರಿಗೆ ಯಾರು ಕೆಲಸ ಕೊಟ್ಟಾರು? ಬದುಕಿನ ಜಂಜೂವಾದದಿಂದ ಸೋತು ಹೋದ ಜೀವ ಅವರದು. ಅಪರೂಪಕ್ಕೆ ಅಲ್ಲಿ ಇಲ್ಲಿ ಅಡುಗೆಯ ಕೆಲಸಕ್ಕೆಂದು ಹೋದರೆ ಕುಟ್ಟಿ ರುಬ್ಬಿ ಒಲೆಯ ಮುಂದೆ ಬೆಂದು ಸುಸ್ತಾಗಿ ಬಂದು ಮನೆಯ ಹರಕು ಚಾಪಿಯ ಮೇಲೆ ಮುದುರಿ ನರಳುತ್ತಿದ್ದ ತಂದೆಯನ್ನು ಕಂಡಾಗ ಅವಳ ಕಣ್ಣ ಸೆಲೆ ಒಡೆಯುತ್ತಿತ್ತು. ಇರುವ ಒಬ್ಬ ತಮ್ಮ ವಿದ್ಯೆ ಕಲಿತು ಸಂಪಾದಿಸುವುದು ಇನ್ನು ಯಾವ ಕಾಲಕ್ಕೋ. ಅವನು ಮುಂದೆ ಹೇಗಾಗುತ್ತಾನೋ. ತಾಯಿಯಾದರೂ ಇನ್ನೆಷ್ಟು ದಿನ ದುಡಿದಾರು. ಸೀತಾಬಾಯಿ ಅವರ ಉಪಚಾರ ಅವಳಿಗೆ ನೆನಪು ಬಂದಿತು. ಮದುವೆಯ ಮನೆಯಲ್ಲಿ ಅವರು ಎಲ್ಲರನ್ನು ಬಿಟ್ಟು ತನ್ನನ್ನು ವಿಚಾರಿಸಿದ್ದು. ನಿಜವಾಗಿಯೂ ಅವರ ಮಗ ಎಲ್ಲರಂತೆ ಸರಿಯಾಗಿಯೇ ಇದ್ದಿದ್ದರೆ ಈ ಜನ ನಮ್ಮನ್ನು ಕಣ್ಣೆತ್ತಿ ನೋಡುತ್ತಿದ್ದರೆ. ಇವರೇನು ಸಣ್ಣ ಪುಟ್ಟವರಲ್ಲ, ಲಕ್ಷಾಧಿಪತಿಗಳು. ತಂದೆ ಸಂಪಾದನೆ ಮಾಡಿ ಗುಡ್ಡೆ ಹಾಕಿದ್ದಾರೆ. ಮಗನಿಗೂ ಈ ಅಪಘಾತವಾದಾಗ ಪರಿಹಾರದ ರೂಪದಲ್ಲಿ 50,000 ಬಂತೆಂದು ರುಕ್ಮಿಣಿಬಾಯಿಯೇ ಹೇಳಿದ್ದಾರೆ. ಇನ್ಶೂರೆನ್ಸ್ 1 ಲಕ್ಷ ಬಂದಿದೆಯಂತೆ. ಇವರು ಸರಿಯಾಗಿದ್ದಿದ್ದರೆ ಇವರನ್ನು ಮೀರಿಸುವವರ ಮನೆಯಿಂದಲೇ ಹೆಣ್ಣು ತರುತ್ತಿದ್ದರು. ಕಡೆಯ ಪಕ್ಷ 6-8 ಸಾವಿರವಾದರೂ ವರದಕ್ಷಿಣೆ ಕೇಳುತ್ತಿದ್ದರು. ಇವರನ್ನು ಹಿಡಿದು ನಿಲ್ಲಿಸುವವರು ಯಾರಿದ್ದರು? ಮಾತನಾಡಿಸುವವರು ಯಾರಿದ್ದರು? ಈಗಲಾದರೂ ಇವರಿಗೆ ಹಣದ ಮದವಿದ್ದೇ ಇದೆ. ಮಗನಿಗಾಗಿ ಒಂದು ಶಾಶ್ವತ ಆಳನ್ನು ಕೊಂಡುಕೊಳ್ಳುತ್ತಿದ್ದಾರೆ. ಈಗ ನಾನಾದರೂ ಕೆಲಸಕ್ಕೆ ಬಾರದ ಒಣ ಆಸೆಗಳನ್ನಿಟ್ಟುಕೊಂಡು ಯಾಕೆ ಒದ್ದಾಡಲಿ? ಹೇಗೂ ಒಳ್ಳೆಯ ಮನತನ, ಶ್ರೀಮಂತಿಕೆ, ಒಟ್ಟಿನಲ್ಲಿ ತನ್ನ ತೌರಿನ ಕಷ್ಟ ಪರಿಹಾರವಾಗಲಿ. ಮೊದಲು ಇದರಲ್ಲಿ ನಾನು ಮುಲಾಜು ಇಟ್ಟುಕೊಂಡರೆ ನಡೆಯುವುದಿಲ್ಲ. ಬೃಂದಾಳ ಚಿಂತನೆ ಕಡಿಯಿತು. ಪಿಯೋ ಪಿಯೋ ಎಂಬ ಕೋಮಲವಾದ ಸೀಟಿ ಕೇಳಿಬಂದಿತು. ಮರುಗಳಿಗೆ ಅವಳು ಬಾಗಿಲಿನ ಪರದೆ ಸರಿಸಿ ಹಜಾರಕ್ಕೆ ಬಂದಳು. ಆ ಸೀಟಿ ಹೊಡೆದ ವ್ಯಕ್ತಿಯನ್ನು ಕಾಣುವ ತವಕ ಅವಳಲ್ಲಿತ್ತು. ಆದರೆ ಅವಳ ಕಣ್ಣುಗಳು ಅತ್ತಿತ್ತ ಹರಿದಾಡುತ್ತಿರುವಾಗಲೇ ಕೋಮಲ ಧ್ವನಿ ವಾಕ್ಯದ ರೂಪ ಕಳೆದಿತ್ತು. ಲೈಲಾ, ಮಜ್ನು ಎಂದು ರಾಗವಾಗಿ ಬಂದ ಧ್ವನಿಯನ್ನನುಸರಿಸಿ ಅವೆರಡು ಪಮೋರಿ ನಾಯಿಗಳು ತಮ್ಮ ಕೊರಳಿಗೆ ಕಟ್ಟಿದ ಕಿರುಗೆಜ್ಜೆಗಳ ನಾದ ಮಾಡುತ್ತಾ ಎದುರು ಬಾಗಿಲಿನ ಪರದೆಯ ಕೆಳಗೆ ನುಸುಳಿ ಹೋದವು.